ನೋಡಿ, ಒಂದು ಸಮಾಜದಲ್ಲಿ ರೋಗಕ್ಕೆ ಫಸ್ಟು ರೋಗದ ಮೂಲ ಯಾವುದು ಅಂತ ಹೇಳಿ ಕಂಡುಕೊಳ್ಳಬೇಕು. ಹಾಗಾಗಿ ಜಾತಿ ಗಣತಿ ವೈಜ್ಞಾನಿಕವಾಗಿ ಮಾಡ್ತಾ ಇದ್ದೀರಿ ಅಂದರೆ ತಪ್ಪಿಲ್ಲ. ರಾಜಕಾರಣಕ್ಕಾಗಿ ಜಾತಿ ಗಣತಿ ಹೆಸರನ್ನು ಬಳಸ್ಕೊಳ್ತೀನಿ ಅಂದರೆ ಅದು ಅಕ್ಷಮ್ಯ. ಸಿದ್ದರಾಮಯ್ಯನವರ ಧೋರಣೆ ಅಹಿಂದ ವರ್ಗಕ್ಕೆ ಅಭಿವೃದ್ಧಿ ಮಾಡಲ್ಲ, ಅಹಿಂದ ವರ್ಗ ಅಂತ ಹೇಳ್ಕೊಳ್ತಾರೆ. SC STಗಳಿಗೆ ನಿಗಮಗಳಿಗೆ ₹1 ದುಡ್ಡು ಕೊಡೋಕ್ಕಾಗ್ತಾ ಇಲ್ಲ ಇವರಿಗೆ. ನಾವು SC ST ಪರ ಅಂತ ಹೇಳ್ತಾರೆ. ಈಗ ಅವರ ಸೀಟಿಗೆ ಸಂಚಕಾರ ಬಂದ ತಕ್ಷಣ ಜಾತಿ ಗಣತಿ ಅಂತ ಹೇಳ್ತಾರೆ. ಜಾತಿ ಗಣತಿ ವೈಜ್ಞಾನಿಕವಾಗಿ ಸಮಸ್ಯೆಗೆ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಮಾಡ್ತಾ ಇದ್ದೀರಾ, ಸ್ವಾಗತ ಮಾಡ್ತೀವಿ. ಆದರೆ ನಿಮ್ಮ ರಾಜಕೀಯ ಚೆಲ್ಲಾಟಕ್ಕಾಗಿ ಇವನ್ನ ಟ್ರಂಪ್ ಕಾರ್ಡ್ ಥರ ಬಳಸ್ಕೊಳ್ಳೋದಿದೆಯಲ್ಲ, ಜಾತಿ, ಅಹಿಂದ, SC ST, ಜಾತಿ ಗಣತಿ ಇದೆಲ್ಲವನ್ನು ಮೀರಿದರೆ ಇದು ನಾವು ಮಾಡಿದ್ದಲ್ಲ, BJP ಮಾಡಿದ್ದು. ಅದನ್ನು ಬಿಟ್ಟ ಮೇಲೆ ಕೇಂದ್ರ ಸರ್ಕಾರದ ಕಡೆ ಬೆಳೆದು ತೋರಿಸೋದು ನಿಂದೇನು? ಕಾಂಗ್ರೆಸ್ಸಿಗೆ ಜನ ಓಟ್ ಹಾಕಿದ್ದು ನೀವು ಇನ್ನೊಬ್ಬರ ಮೇಲೆ ಕೈ ತೋರಿಸೋದಕ್ಕಲ್ಲ, ನೀವು ಮಾಡಿದ್ದೇನು? ಹಾಗಾಗಿ ಜಾತಿ ಗಣತಿಯ ಹಿಂದೆ ಸಮಾಜದ ಅಭಿವೃದ್ಧಿಯ ಚಿಂತನೆ ಇದ್ದರೆ ಒಳ್ಳೆಯದು. ರಾಜಕೀಯ ತೆವಲಿಗಾಗಿ ಇದನ್ನು ಮಾಡ್ತೀವಿ ಅಂತ ಹೇಳಿದರೆ ವಿರೋಧ ಮಾಡ್ತೀವಿ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಈ ಸರ್ಕಾರ ಬಂದಾಗಿನಿಂದ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಮಹಿಳೆಯರ ಮೇಲೆ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗಿದ್ದಾವೆ. ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಅಮಾಯಕರ ಮೇಲೆ ಸುಳ್ಳು ಮೊಕದ್ದಮೆಯನ್ನು ದಾಖಲಿಸಿ ಅವರಿಗೆ ಜೈಲಿಗೆ ಕಳಿಸುವಂತಹ ಷಡ್ಯಂತ್ರ ನಡೀತಾ ಇದೆ. ಇವರ ರಾಜಕೀಯ ಕ್ಷುಲ್ಲಕ ಕಾರಣಕ್ಕಾಗಿ ಮಾಡ್ತಾ ಇರೋ ಈ ಸಂದರ್ಭದಲ್ಲಿ ಪೊಲೀಸರು ನಿಜವಾದಂತಹ ಡ್ಯೂಟಿಯನ್ನು ಮರೆತು ಬಿಟ್ಟಿದ್ದಾರೆ. ಒಂದು ಸಾರ್ವಜನಿಕ ಆಸ್ತಿ ಮಾನ ಪ್ರಾಣ ರಕ್ಷಣೆಯನ್ನು ಮಾಡಬೇಕಾಗಿದೆ. ಪೊಲೀಸರು ತಮ್ಮ ಡ್ಯೂಟಿಯನ್ನು ಮರೆತು ಈ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದರ ಫಲವಾಗಿ ಹಗಲು ದರೋಡೆ ನಡೀತಾ ಇದೆ. ಬ್ಯಾಂಕ್ಗಳಿಗೆ ಹಗಲು ನುಗ್ಗಿ ಲಾಂಗು ಮಚ್ಚು ಮತ್ತು ರಿವಾಲ್ವರ್ಗಳನ್ನು, ಕಂಟ್ರಿ ಪಿಸ್ತೂಲ್ಗಳನ್ನು ತೋರಿಸಿ ಲೂಟಿ ಮಾಡ್ಕೊಂಡು ಹೋಗ್ತಾರೆ. ಬೀದರ್ನಲ್ಲೇ ಆಗತ್ತೆ, ಮರುದಿನಾನೇ ಪಕ್ಕದ ಜಿಲ್ಲೆಯಲ್ಲಾಗತ್ತೆ. ಮುಖ್ಯಮಂತ್ರಿ ಮಂಗಳೂರಿನಲ್ಲಿ ಇದ್ದಾಗ ಮಂಗಳೂರಲ್ಲಿ ರಾಬರಿ ಆಗುತ್ತೆ. ಸೊ ಹಾಗಿದ್ರೆ ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆ ಅನ್ನುವಂಥದ್ದು ಜೀವಂತ ಇದೆಯಾ? ಪೊಲೀಸರು ಪೊಲೀಸ್ ಡ್ಯೂಟಿಯನ್ನು ಮಾಡ್ತಾ ಇದ್ದಾರಾ ಅಥವಾ ಕಾಂಗ್ರೆಸ್ಸಿನ ಏಜೆಂಟ್ರಾಗಿ ಕೂತಿದ್ದಾರಾ ಅನ್ನುವಂತಹ ಪ್ರಶ್ನೆ ಇಡೀ ರಾಜ್ಯದಲ್ಲಿ ಈ ಪ್ರಶ್ನೆಯನ್ನು ಮೂಡಿತ್ತು. ಇವತ್ತು ದೇಶದ ಮುಂದೆ ಕರ್ನಾಟಕ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಅನ್ನೋದು ಇಡೀ ದೇಶಕ್ಕೆ ಗೊತ್ತಾಗಿದೆ. ಮುಡಾ ಹಗರಣ ಏನೂ ತಪ್ಪೇ ನಡೆದಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು. 65 ಕೋಟಿ ಕೊಟ್ಟರೆ ನನ್ನ ಸೈಟನ್ನು ವಾಪಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದ ಮುಖ್ಯಮಂತ್ರಿಗಳು ಬೇಷರತ್ತಾಗಿ 14 ಸೈಟನ್ನು ವಾಪಸ್ ಕೊಟ್ಟರು. ನಿನ್ನೆ ED ವರದಿಯನ್ನು ಬಿಡುಗಡೆ ಮಾಡಿದೆ. 14 ಸೈಟ್ ಅಲ್ಲ, 140 ಸೈಟ್ ಅಂತ. ಸಿದ್ದರಾಮಯ್ಯನವರೇ ಹೇಳಿದಂಗೆ 14 ಸೈಟಿಗೆ 60 ಕೋಟಿ ಅಂದರೆ 140 ಸೈಟಿಗೆ ಎಷ್ಟಾಯಿತು? ಇವತ್ತು ಭ್ರಷ್ಟಾಚಾರದ ಆರೋಪವನ್ನು ಹೊತ್ತಿರುವಂತಹ ಮುಖ್ಯಮಂತ್ರಿಗಳು ಈ ರಾಜ್ಯವನ್ನು ಹೇಗೆ ಮುನ್ನಡೆಸ್ತಾರೆ? ಇದು ನನ್ನ ಮೊದಲ ಪ್ರಶ್ನೆ. ಮಾನ್ಯ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ತಕ್ಷಣ ರಾಜ್ಯಪಾಲರ ವಿರುದ್ಧ ಹೋರಾಟವನ್ನು ಮಾಡಿದರು ಕಾಂಗ್ರೆಸ್ನವರು. ರಾಜ್ಯಪಾಲರ ರಾಜಭವನಕ್ಕೆ ನುಗ್ಗುತ್ತೀವಿ ಅಂತ ಹೇಳಿ ಕಾಂಗ್ರೆಸ್ನವ್ರು ಮಾತನಾಡಿದರು, ಸಂವಿಧಾನದ ಬಗ್ಗೆ ಹೇಳೋರು. ಹೈಕೋರ್ಟ್ ಆದೇಶ ಎತ್ತಿ ಹಿಡಿತು. ಅವತ್ತು ನಿಮ್ಮ ಮುಖಕ್ಕೆ ಮಂಗಳಾರತಿ ಆಯಿತು. ನೀವೇ ಲೋಕಾಯುಕ್ತ ತನಿಖೆ ಆಗಲಿ ಅಂತೇಳಿ ಏನು ಲೋಕಾಯುಕ್ತಕ್ಕೆ ಆಯಕಟ್ಟಿನ ಜಾಗಕ್ಕೆ ನಿಮ್ಮವ್ರನ್ನೇ ಇಟ್ಕೊಂಡ್ರಿ, ಅಧಿಕಾರಿಗಳನ್ನು ಇಟ್ಕೊಂಡ್ವಿ.
ಅದೇ ಅಧಿಕಾರಿಗಳ ವರದಿ ಮೇಲೆ ಇಡಿ ಇವತ್ತು ರಿಪೋರ್ಟ್ ಕೊಟ್ಟಿದೆ. 140 ಸೈಟ್ಗಳನ್ನು ಬೆರಳೆಣಿಕೆ ಅಮೌಂಟಿಗೆ ಕೊಟ್ಟು 20,000 30,000ಕ್ಕೆ ಒಂದು ಸೈಟನ್ನು ಕೊಟ್ಟು 40-50 ಕೋಟಿಗೆ ಅದನ್ನು ಮಾಡಿಕೊಂಡು ಹಣ ಅಕ್ರಮವಾಗಿ ವರ್ಗಾವಣೆ ಆಗಿದೆ ಅನ್ನೋದು ಗೊತ್ತಾಗಿದೆ. ಹಾಗಾಗಿ ಇಂತಹ ಕಳಂಕವನ್ನು ಹೊತ್ತಿರುವಂತಹ ಮುಖ್ಯಮಂತ್ರಿಗಳು ತಕ್ಷಣಕ್ಕೆ ರಾಜೀನಾಮೆ ಕೊಡಬೇಕು. ಇದು ಕರ್ನಾಟಕಕ್ಕೆ ಮಾಡುವಂತಹ ಅಪಚಾರ, ಸಂವಿಧಾನಕ್ಕೆ ಮಾಡುವಂತಹ ಅಪಚಾರ ಅಂತ ಹೇಳಿ ನಾನು ಹೇಳ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.